ಇತ್ತೀಚೆಗೆ ಸ್ಪಿನ್ ಆಲ್ರೌಂಡರ್ ಅಂತ ಬಂದಾಗ ನಂಬರ್ 1 ಚಾಯ್ಸ್ ಯಾರಪ್ಪ ಇಂಡಿಯಾಗೆ ಅಂತ ಹೇಳಿದ್ರೆ ಅದು ವಾಷಿಂಗ್ಟನ್ ಸುಂದರ್. ಆ ತರ ಒಂದು ಪ್ರದರ್ಶನ ಕೊಟ್ಟಿದ್ದಾರೆ. ನಾನು ನೋಡ್ತಾ ಇದ್ದೆ ಇದರಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಕೂಡ ಅವರು ಒಳ್ಳೆ ಪ್ರದರ್ಶನ ಕೊಡ್ತಾ ಇದ್ದಾರೆ. ಕೌಂಟಿ ಕ್ರಿಕೆಟ್ ಅಲ್ಲಿ ಕೂಡ 50 ರನ್ ಮಾಡಿದ್ದಾರೆ, ಒಂದು 3 ವಿಕೆಟ್ ತಗೊಂಡಿದ್ದಾರೆ. ಸೊ ರೆಡ್ ಬಾಲ್ ಕ್ರಿಕೆಟ್ ಆಡ್ತಾ ಇರುವಂತ ವಾಷಿಂಗ್ಟನ್ ಸುಂದರ್ ಈ ಟೀಮ್ಗೆ ಖಂಡಿತವಾಗ್ಲೂ ಬಲ ತರ್ತಾರೆ. 3 ಪ್ರಮುಖ ಫಾಸ್ಟ್ ಬೌಲರ್ಗಳಿರೋದು ನೀವು ಅಬ್ಸರ್ವ್ ಮಾಡ್ತಾ ಇದ್ರೆ ಜಸ್ಪ್ರೀತ್ ಬುಮ್ರಾ, ಸಿರಾಜ್ ಹಾಗೂ ಪ್ರಸಿದ್ಧ ಕೃಷ್ಣ. ನನಗೆ ಖುಷಿ ಆಗ್ತಾ ಇರೋದು ಏನಂದ್ರೆ ಇವಾಗ ಈ ಹಂತದಲ್ಲಿ ಟೀಮ್ ಇಂಡಿಯಾಗೆ ಟಾಪ್ 3 ಫಾಸ್ಟ್ ಬೌಲರ್ಸ್ ಯಾರು ಅಂದ್ರೆ ಅದು ಪ್ರಸಿದ್ಧ ಕೃಷ್ಣ 3ನೇ ಅವರಾಗಿ ಮೂಡ್ ಬಂದಿದ್ದಾರೆ. ಇದು ವೆರಿ ಗುಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಕ್ಷರ್ ಪಟೇಲ್ ಇಂಡಿಯಾ ಅಂತ ಬಂದಾಗ ಅವ್ರಿಗೆ ಆಡಿಸ್ಲೇಬೇಕು. ನೋಡಿ, ಇಂಗ್ಲೆಂಡ್ ಆಸ್ಟ್ರೇಲಿಯಾ ಅಂತ ಬಂದಾಗ ನಿಮ್ಗೆ ಬೆಂಚಲ್ಲಿ ಎಕ್ಸ್ಟ್ರಾ ಫಾಸ್ಟ್ ಬೌಲರ್ ಅಥವಾ ಫಾಸ್ಟ್ ಬೌಲಿಂಗ್ ಆಲ್ರೌಂಡರ್ನ ಇಟ್ಕೋತೀವಿ. ಬಟ್ ಇಂಡಿಯನ್ ಕಂಡೀಷನ್ಸ್ ಅಂತ ಬಂದಾಗ ಸ್ಪಿನ್ನರ್ ಬೇಕಾಗುತ್ತೆ. ಆಮೇಲೆ ಅಕ್ಷರ್ ಪಟೇಲ್ ಇಂಡಿಯನ್ ಕಂಡೀಷನ್ ಅಲ್ಲಿ ಪಕ್ಕಾ ಬ್ಯಾಟರ್ ಥರನೂ ಆಡೋ ಒಂದು ಕೇಪಬಲ್ ಬ್ಯಾಟರ್ ಆಗಿರೋದ್ರಿಂದ ಅವ್ರಿಗೆ ಆಟೋಮೆಟಿಕ್ ಆಗಿ ಇನ್ಕ್ಲೂಡ್ ಮಾಡಲೇಬೇಕಾಯ್ತು. ನಿತೀಶ್ ಕುಮಾರ್ ರೆಡ್ಡಿ ಇಂಜುರಿಯಿಂದ ವಾಪಸ್ ಬರ್ತಾ ಇದ್ದಾರೆ. ಅವರು ಆಲ್ರೌಂಡರು, ಚೆನ್ನಾಗಿ ಆಡಿದ್ದಾರೆ ಆಸ್ಟ್ರೇಲಿಯಾಲಿ. ಸೊ ಸುಮ್ಮನೆ ಬಿಡಕ್ಕಾಗಲ್ಲ ಅಂತ ನಿತೀಶ್ ಕುಮಾರ್ ರೆಡ್ಡಿಗೂ ಮಣೆ ಹಾಕಿರೋದು. ಬಟ್ ಇವ್ರಿಗೆ 11 ಚಾನ್ಸ್ ಸಿಗೋದು ಸದ್ಯಕ್ಕೆ ಕಷ್ಟ ಆಗ್ತಾ ಇದೆ. ಬ್ಯಾಕಪ್ ವಿಕೆಟ್ ಕೀಪರ್ ಬೇಕಲ್ಲಪ್ಪ. ಇವಾಗ ಇಂಗ್ಲೆಂಡ್ಗೆ ಕರ್ಕೊಂಡು ಹೋಗಿದ್ರು ಜಗದೀಶನ್ ಅವ್ರನ್ನ. ಆಮೇಲೆ ಜಗದೀಶನ್ ಇತ್ತೀಚಿನ ದಿನಗಳಲ್ಲಿ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಏನು ಸೌತ್ ಝೋನ್ ಮ್ಯಾಚಸ್, ದುಲೀಪ್ ಟ್ರೋಫಿ ಮ್ಯಾಚಸ್ ನಡೀತಲ್ಲ ಇಲ್ಲಿ ನಮ್ಮ ಬೆಂಗಳೂರಲ್ಲಿ ಸಿಒ ಇಲ್ಲಿ, ಅಲ್ಲಿ ಅದ್ಭುತವಾಗಿ ಬ್ಯಾಟಿಂಗ್ ಆಡಿರುವಂತ ಜಗದೀಶನ್. ಆಮೇಲೆ ಈಗ ಇಂಡಿಯಾ ಹೇಗೆ ಆಡ್ತಾ ವರ್ಸಸ್ ಆಸ್ಟ್ರೇಲಿಯಾ ಒಳ್ಳೆ ಪ್ರದರ್ಶನ ಕೊಟ್ಟಿದ್ದಾರೆ. ಸೊ ಜಗದೀಶನ್ ಈಗ ಸೆಕೆಂಡ್ ವಿಕೆಟ್ ಕೀಪರ್ ಆಗಿರೋದು. ಅಂದ್ರೆ ಆ ವಿಕೆಟ್ ಕೀಪರ್ ರೇಸಲ್ಲಿ ಸುಮಾರು ಜನ ಇದ್ರು, ಇಶಾನ್ ಕಿಶನ್ ಅವರೆಲ್ಲ ಇದ್ರು. ಅವ್ರಿಗೆಲ್ಲ ಇವಾಗ ಹಿಂದೆ ದೂಡ್ಬಿಟ್ಟು ಮುಂದೆ ಬಂದಿರೋದು ಯಾರು ಅಂದ್ರೆ ಅದು ಜಗದೀಶನ್ ಅವರು. ನಂಬರ್ 1 ಸ್ಪಿನ್ನರ್ ಟೆಸ್ಟ್ ಅಲ್ಲಿ ಯಾರು ಇವಾಗ ಅಶ್ವಿನ್ ಹೋದ ಮೇಲೆ ಅಂತ ಕೇಳಿದ್ರೆ ಇಂಡಿಯನ್ ಕಂಡೀಷನ್ಸ್ಗೆ ಅದು ಕುಲ್ದೀಪ್ ಯಾದವ್ ಆಗ್ತಾರೆ. ಸೊ ಕುಲ್ದೀಪ್, ಜಡೇಜಾ, ವಾಷಿಂಗ್ಟನ್ ಆಡೋದು ಖಂಡಿತ. 3 ಸ್ಪಿನ್ನರ್, 2 ಫಾಸ್ಟ್ ಬೌಲರ್ ಜಸ್ಪ್ರೀತ್ ಬುಮ್ರಾ ಅಂಡ್ ಸಿರಾಜ್ ಬ್ಯಾಕಪ್ ಅಲ್ಲಿ ಇರ್ತಾರೆ. ಪ್ರಸಿದ್ಧ ಕೃಷ್ಣ ಅಂತ ನಂಗೆ ಅನಿಸ್ತಾ ಇದೆ. ಇದು ನಮ್ಮ ಬೌಲಿಂಗ್ ಅಟ್ಯಾಕ್ ಸದ್ಯಕ್ಕೆ. ಅಕ್ಷರ್ ಪಟೇಲ್ ಆಡಿಸಿದ್ರೆ ಏನು ತಪ್ಪಾಗೋದಿಲ್ಲ. ಬಟ್ ಯಾವ ತರ ಯೋಚನೆ ಮಾಡ್ತಾರೆ, 5 ಬೌಲರ್ ಸಾಕು ನಮ್ಗೆ ಅಂತ ಯೋಚನೆ ಮಾಡಿದ್ರೆ ಟೀಮ್ ಇಂಡಿಯಾ 3 ಸ್ಪಿನ್ನರ್ 2 ಫಾಸ್ಟ್ ಬೌಲರ್ನ ಆಡಿಸೋ ಸಾಧ್ಯತೆ ಇರುತ್ತೆ. ದೇವದತ್ ಪಡಿಕ್ಕಲ್ ಬರ್ತಾರೆ ನಂಬರ್ 5 ಅಲ್ಲಿ, ನಂಬರ್ 6 ಅಲ್ಲಿ DJ ಇರ್ತಾರೆ. ಹಾಗಾಗಿ ಎಲ್ಲ ಬಾಕ್ಸಸ್ ಟಿಕ್ ಮಾಡಿರೋ ಟೀಮ್ ಇಂಡಿಯಾ ಅಂತ ನನಗನ್ನಿಸ್ತಾ ಇದೆಯಪ್ಪ. ಆಮೇಲೆ ಈ ವೆಸ್ಟ್ ಇಂಡೀಸ್ ಟೀಮು ಕೂಡ ನಾನು ನೋಡ್ತಾ ಇದ್ದೆ.